ನಂದಿ ಬೆಟ್ಟಕ್ಕೆ ಹೋಗೋದು ಎಲ್ಲರಿಗೂ ಗೊತ್ತು, ಆದರೆ ಅದೇ ದಾರಿಯಲ್ಲಿ ದೇವನಹಳ್ಳಿ ಹತ್ರ ಒಂದು ಸುಂದರವಾದ ಜಾಗ ಇದೆ. ಬಹಳ ಜನರು ಇದನ್ನ ನೋಡಿರ್ತಾರೆ, ಆದರೆ ಇದರ ಇತಿಹಾಸ ಬಗ್ಗೆ ಗೊತ್ತೇ ಇರೋದಿಲ್ಲ. ಅದೇ ನೋಡಿ ಪಾರಿವಾಳ ಗುಡ್ಡ ಅಥವಾ ರಾಮದೇವರ ಬೆಟ್ಟ ಅಂತ ಕರೀತಾರೆ. ಗೈಸ್, ನೀವೆಲ್ಲ ತುಂಬಾ ಜನ ವಿಡಿಯೋ ನೋಡ್ತಿದ್ದೀರಾ, ಆದ್ರೆ ಸಪೋರ್ಟ್ ಮಾಡ್ತಿಲ್ಲ. ಪ್ಲೀಸ್ ಒಂದ್ ಲೈಕ್ ಮಾಡಿ, ನಮ್ಮಂತರಿಗೂ ಸಪೋರ್ಟ್ ಮಾಡಿ. ಈಗ ಮ್ಯಾಟರ್ಗೆ ಬರೋಣ. ಈ ಬೆಟ್ಟದ ಮೇಲೆ ದೊಡ್ಡ ಕಲ್ಲಿನ ಬಂಡೆಯೊಂದರ ಮೇಲೆ ಶ್ರೀರಾಮನ ಚಿತ್ರವಿದೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣರು ವನವಾಸದ ಸಮಯದಲ್ಲಿ ಈ ಭಾಗಕ್ಕೆ ಬಂದಿದ್ರು ಎನ್ನಲಾಗುತ್ತದೆ. ಹಿಂದೆ ಇಲ್ಲಿ ಸಣ್ಣ ಗುಡಿ ಇತ್ತು, ಈಗ ಅದನ್ನ ರಿಮೂವ್ ಮಾಡಿ ದೊಡ್ಡ ದೇವಸ್ಥಾನವಾಗಿ ಪರಿವರ್ತನೆ ಮಾಡ್ತಿದ್ದಾರೆ. ಇಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಕಡಲೆಕಾಯಿ ಪರಿಷೆ ತುಂಬಾ ಫೇಮಸ್ ಆಗಿದೆ. ಇನ್ನು ಈ ಜಾಗಕ್ಕೆ ಪಾರಿವಾಳ ಗುಡ್ಡ ಅನ್ನೋ ಹೆಸರು ಬರೋದಕ್ಕೆ ಕಾರಣ ಏನು ಗೊತ್ತಾ? ಈ ಬೆಟ್ಟದಲ್ಲಿ ಸಾವಿರಾರು ಪಾರಿವಾಳಗಳು ವಾಸ ಮಾಡ್ತಿದ್ವಂತೆ. ಕಳ್ಳಿನ ಬಿರುಕುಗಳಲ್ಲಿ ಗೂಡು ಕಟ್ಟಿಕೊಂಡು ವರ್ಷಗಳಿಂದ ಇಲ್ಲೇ ಇವೆ ಪಾರಿವಾಳಗಳು. ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಇವೆಲ್ಲ ಒಟ್ಟಿಗೆ ಹಾರುವ ದೃಶ್ಯ ನೋಡೋದೇ ಒಂದು ಅದ್ಭುತ ಅನುಭವ. ಈಗಲೂ ಸಹ ನೋಡಬಹುದು. ಇದರ ಜೊತೆಗೆ ಇಲ್ಲೇ ಗುಡ್ಡದ ಮೇಲೆ ಹೋದರೆ ಸುಂದರವಾದ ಜೈನ್ ದೇವಸ್ಥಾನವೂ ಇದೆ. ಬಿಳಿ ಕಲ್ಲಿನಿಂದ ನಿರ್ಮಿಸಿರುವ ಈ ದೇವಸ್ಥಾನ ನೋಡಿದ್ರೆ ಕರ್ನಾಟಕದಲ್ಲಿದ್ದೀವೋ ಅಥವಾ ರಾಜಸ್ಥಾನದಲ್ಲಿದ್ದೀವೋ ಅನ್ನೋ ಅನುಭವ ಆಗುತ್ತದೆ. ಒಮ್ಮೆ ನೀವು ಕೂಡ ನಂದಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಈ ಜಾಗದ ಪ್ರಕೃತಿ ಮತ್ತು ಇತಿಹಾಸ, ಆಧ್ಯಾತ್ಮ ಮತ್ತು ಸುಂದರ ದೃಶ್ಯಗಳನ್ನು ನೋಡಬೇಕು ಅಂದ್ರೆ ಭೇಟಿ ಕೊಡಿ ಪಾರಿವಾಳ ಗುಡ್ಡಕ್ಕೆ.